ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಎನರ್ಜೀಸ್ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಈ ಒಂದು ಪ್ರೀತಿ ಬಗ್ಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಪರ್ಸ್ನಲ್ ಆಗಿ ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ, ಡೈರೆಕ್ಟಾಗಿ ಯಾರೂ ಕೂಡ ಕಾಲ್ ಮಾಡಬೇಡಿ, ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ 1 minute. ಎಸ್, ಓಕೆ, ಯಾ, ಓಕೆ, ಫೈನ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಸಪೋರ್ಟ್ ಮಾಡ್ತಿರೋಂಥ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ಯಾಕಂದರೆ ಈ ಒಂದು 2025 ನಿಮ್ಮ ಲೈಫನ್ನು ಒಂದು ಬ್ಯೂಟಿಫುಲ್ಲಾಗಿ ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ಬೇಕು ಈ ಒಂದು ಇಯರ್ನ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ಲೈಫಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಫನ್ನು ಬದಲಾಯಿಸ್ಕೊಳ್ಲಿಕ್ಕಿರ್ಬೋದು, ನಿಮ್ಮ ಲೈಫಲ್ಲಿ ನಿಮ್ಮ ಗೋಲ್ಸ್ನ ಅಚೀವ್ ಮಾಡ್ಕೊಳ್ಲಿಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಲಾ ಆಫ್ ಅಟ್ರಾಕ್ಷನ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಾನು ಬ್ಯಾಚಸ್ನ ಮಾಡಬೇಕಂತ ಇದ್ದೀನಿ, ತುಂಬ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಬ್ಯಾಚ್ಗಳನ್ನು ಮಾಡಿದಾಗ, LOA ಬ್ಯಾಚ್ಗಳನ್ನು ಮಾಡಲಿಕ್ಕೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತೇಳಿ ಗೊತ್ತಾಗುತ್ತೆ ಅಲ್ವಾ, LOA ಬ್ಯಾಚ್ ಮಾಡಲಿಕ್ಕೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ. ಓಕೆನಾ, ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಜನ ಇಂಟ್ರೆಸ್ಟೆಡ್ ಇದ್ದರೆ ನಾನು ನೆಕ್ಸ್ಟು ವೀಕ್ ಅಥವಾ ಈ ಒಂದು ಮಂತಲ್ಲಿ ನಾನು ಕಂಡಕ್ಟ್ನ ಮಾಡ್ತೀನಿ ಕ್ಲಾಸಸ್ನ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರ ಫೋಟೋ ಇದ್ದರೆ ನೋಡಿ, ದೆನ್ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ದ ಹೆರೋಫೆಂಟ್ ಆ್ಯಂಡ್ ಕಿಂಗ್ ಆಫ್ ಸಾರ್ಟ್ಸ್. ಇಲ್ಲಿ ಯಾರ್ದೋ ಒಬ್ರು ಕಂಟ್ರೋಲ್ ಇಶ್ಯೂಸಲ್ಲಿ ನಿಮ್ಮ ಪರ್ಸನ್ ಇವಾಗ ಕರೆಂಟ್ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇರೋದು ಕಂಟ್ರೋಲ್ ಇಶ್ಯೂಸಲ್ಲಿ ಇದ್ದಾರೆ. ತುಂಬ ಸ್ಟ್ರಾಂಗ್ ಇರೋಂಥ ವ್ಯಕ್ತಿ ಅವರು, ತುಂಬ ಸ್ಟ್ರಾಂಗ್ ಅಂದರೆ ಯಾರಿಗೂ ಅವ್ರು ಹೆದರದೇ ಇರೋಂಥ ವ್ಯಕ್ತಿ, ಯಾರಿಗೂ ಅವರು ಕೇರ್ ಮಾಡಲ್ಲ, ಯಾರಿಗೂ ಅವರು ಹೆದರಿಸೋವಂಥ, ಯಾರಾದರೂ ಅವ್ರಿಗೆ ಹೆದರಿಸ್ತಾರೆ ಅಂತ ಹೇಳಿದ್ರೆ ಅವರು ಅದನ್ನು ಕೇರ್ ಮಾಡದಿರೋಂಥ ವ್ಯಕ್ತಿ. ಬಟ್ ಇವಾಗ ಅವ್ರ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ ಯಾರೇನು ಹೇಳ್ತಾರಲ್ವ ಆ ಥರ ಕೇಳೋ ಹಾಗೆ ವ್ಯವಸ್ಥೆ ಅವ್ರದ್ದು ಆಗ್ತಾ ಇದೆ. ಓಕೆ, ಇಲ್ಲಿ ನೀನು ಈ ಥರ ಇರಬೇಕು ಅಂತ ಹೇಳಿದ್ರೆ ಅದೇ ಥರನೇ ಇದ್ದಾರೆ. ಇಲ್ಲಾಂದರೆ ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ ಅವ್ರನ್ನ. ಇದೇ ಥರ ಇರಬೇಕು, ಹೀಗೇ ಇರಬೇಕು ನೀನು, ಆ ಹುಡುಗಿ ಜೊತೆ ಅಥವಾ ಆ ಹುಡುಗನ ಜೊತೆ ಮಾತಾಡಬೇಡ, ಆ ಥರ ಅವ್ರು ಇಲ್ಲಿ ಏನು ಕಂಟ್ರೋಲ್ ಮಾಡ್ತಿದ್ದಾರೆ, ಅವ್ರು ಹೇಗೆ ಕಂಟ್ರೋಲ್ ಮಾಡ್ತಿದ್ದಾರೆ ಆ ಥರ ನಿಮ್ಮ ಪರ್ಸನ್ ಇಲ್ಲಿ ಕಂಟ್ರೋಲ್ ಆಗ್ತಿದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ. ದ ಹೆರೋಫೆಂಟ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಯಾರೋ ಒಬ್ಬರು ಏನು ಕಂಟ್ರೋಲ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಅವ್ರನ್ನ ಯಾರೇ ಕಂಟ್ರೋಲ್ ಮಾಡಿದ್ರು, ಎಷ್ಟೇ ಕಂಟ್ರೋಲ್ ಮಾಡಿದ್ರು, ಇಲ್ಲಿ ಅವರ ಒಂದು ಏನು ಮೈಂಡ್ ಏನಿದೆ ಅಲ್ವಾ, ಅವರ ಮೈಂಡ್ ಅವ್ರ ಕಂಟ್ರೋಲಲ್ಲೇ ಇದೆ. ಓಕೆ, ಕೀ ಇಲ್ಲೇ ಇದೆ, ನಿಮ್ಮ ಕೈಯಲ್ಲಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವರನ್ನು ನೀವು ನಿಮ್ಮ ದಾರಿ ಕರ್ಕೊಂಬರ್ಲಿಕ್ಕೆ ಆ ಒಂದು ಕೀ ನಿಮ್ಮ ಹತ್ರ ಇದೆ. ನಿಮ್ಮ ಪರ್ಸನ್ ನಿಮ್ಮ ಮಾತನ್ನು ಕೇಳ್ತಾರೆ. ಹೇಗೆ ಅದು ನಿಮಗೂ ಕೂಡ ಗೊತ್ತಿದೆ. ಯಾವ ಥರ ನಿಮ್ಮ ಪರ್ಸನ್ನ ಕನ್ವಿನ್ಸ್ ಮಾಡಿದರೆ ಅವ್ರು ನಿಮ್ಮ ಲೈಫಿಗೆ ಬರ್ತಾರೆ, ಯಾವ ಥರ ಅವ್ರನ್ನ ಕನ್ವಿನ್ಸ್ ಮಾಡಿದರೆ ನಿಮ್ಮ ದಾರಿಗೆ ಅವ್ರು ಬರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಆ ಒಂದು ಕೀ ನಿಮ್ಮ ಹತ್ರ ಇದೆ. ಆದಷ್ಟು ಬೇಗ ನಿಮ್ಮ ಪರ್ಸನ್ನ ನಿಮ್ಮ ಲೈಫಿಗೆ ಕರ್ಕೊಂಬರ್ಲಿಕ್ಕೆ ಒಂದು ಐಡಿಯಾ ಇರ್ಬೋದು, ಉಪಾಯ ಇರ್ಬೋದು, ಅಥವಾ ಒಂದು ಒಳ್ಳೆ ವ್ಯಕ್ತಿಯ ಒಂದು ಸಹಾಯದಿಂದ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ರಿಟರ್ನ್ ಕರ್ಕೊಂಬರೋಂಥ ಕೆಪಾಸಿಟಿ ನಿಮಗಿಲ್ಲಿ ಕಾಣಿಸ್ತಾ ಇದೆ. ನೀವಿಲ್ಲಿ ಏನಂತ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಮೇಲೆ ತುಂಬ ಹೋಪ್ ಇಟ್ಕೊಂಡಿದ್ದಾರೆ, ಅವ್ರು ಬಂದೇ ಬರ್ತಾರೆ ಅಂತ ಹೇಳಿಬಿಟ್ಟು. ದೆನ್ ಇಲ್ಲಿ ಏನಂತ ಹೇಳಿದ್ರೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಅಥವಾ ನನ್ನ ಪರ್ಸನ್ ಎಲ್ಲೇ ಇದ್ರು ಹೇಗೆ ಇದ್ರು ಅವ್ರು ವಾಪಸ್ ರಿಟರ್ನ್ ನನ್ನ ಹತ್ರ ಬರ್ತಾರೆ, ಅವರಿಗೆ ನಾನಂದರೆ ತುಂಬ ಇಷ್ಟ, ಆ ಥರ ನೀವು ಇಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ. ಇಲ್ಲಿ ನೋಡಿ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ, ದ ಲವರ್ಸ್ ಕಾರ್ಡ್ ಇದೆ. ಇಲ್ಲಿ ಎಲ್ಲೋ ಒಂದು ಕಡೆ ಇಗ್ನೋರ್ ಮಾಡ್ತಿದ್ರೆ ಅಥವಾ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ದೆನ್ ನೀವಾಗಿ ಎಷ್ಟೇ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ, ದೂರ ಮಾಡ್ತಿದ್ದಾರೆ. ಇಲ್ಲಿ ನಿಮಗೆ ಏನಂತ ಹೇಳಿದ್ರೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲಿ ನಿಮಗೆ ಕಡಿಮೆ ಆಗ್ತಾ ಇದೆ.
ನಿಮಗೂ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ, ನಾನು ಎಷ್ಟು ಅಂತ ಈ ವ್ಯಕ್ತಿ ನಾನು ಮಾತಾಡಿಸ್ಲಿ, ಈ ವ್ಯಕ್ತಿ ನಾನು ಎಷ್ಟೇ ಮಾತಾಡ್ಸಕ್ಕೆ ಹೋದ್ರೂ ಆ ವ್ಯಕ್ತಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ, ದೂರ ಮಾಡ್ತಿದ್ದಾರೆ. ಬಟ್ ಇಲ್ಲಿ ನಿಮಗೇನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಫೀಲಿಂಗ್ಸ್ ನಿಮ್ಮ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಮೇನ್ ಇಲ್ಲಿ ಇಂಪಾರ್ಟೆಂಟ್ ಅದಾಗ್ತಾ ಇರೋದು. ಓಕೆ, ನೀವು ತುಂಬಾ ಎಮೋಷ್ನಲ್ ಆಗ್ತಿದ್ದೀರಾ, ತುಂಬಾ ಅವರ ಒಂದು ಇದಕ್ಕೆ, ಅವರ ಒಂದು ಪ್ರೀತಿಗೆ ತುಂಬಾ ಕಟ್ಟು ಬಿದ್ದುಬಿಟ್ಟಿದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಏನಂದರೆ ಅವ್ರು ಬೇಕು ನಿಮ್ಮ ಲೈಫಲ್ಲಿ, ಖಂಡಿತ ನಿಮ್ಮ ಒಂದು ಲೈಫಲ್ಲಿ ನಿಮ್ಮ ಪರ್ಸನ್, ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿ ಬೇಕು, ಎಸ್. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ ಅವ್ರು ಏನು ಟಾರ್ಚರ್ ಮಾಡಿದ್ರು ಕೂಡ ಅದನ್ನು ನೀವು ಸಹಿಸ್ಕೊಳ್ತಾ ಇದ್ದೀರಾ. ಅದಿಲ್ಲಿ ಎಲ್ಲೋ ಒಂದು ಕಡೆ ರಾಂಗ್ ಅಂತ ಹೇಳ್ಬೋದು. ಕೆಲವೊಬ್ರು ಇಲ್ಲಿ ರಾಂಗ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಕಾರ್ಮಿಕ್ ರಿಲೇಶನ್ಶಿಪ್ನ ನೀವು ಲೀಡ್ ಮಾಡ್ತಾ ಇದ್ದೀರಾ. ಬಟ್ ಆದರೂ ಆ ವ್ಯಕ್ತಿಗೋಸ್ಕರನೇ ನೀವಿಲ್ಲಿ ಕಾಯ್ತಾ ಇದ್ದೀರಾ. ಆ ವ್ಯಕ್ತಿ ಬರ್ತಾರೆ, ಆ ವ್ಯಕ್ತಿ ಏನೇ ಟಾರ್ಚರ್ ಮಾಡಿದ್ರು ಅಥವಾ ಆ ವ್ಯಕ್ತಿ ನಿಮಗೆ ಎಷ್ಟೇ ಮನಸ್ಸಿಗೆ ನೋವು ಮಾಡಿದ್ರು ನೀವೇ ಆ ವ್ಯಕ್ತಿ ಹಿಂದಕ್ಕೆ ಹೋಗ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಇಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಇನ್ನೋಸೆನ್ಸ್ ಇರ್ಬೋದು, ನಿಮ್ಮನ್ನಿರ್ಬೋದು, ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಎಷ್ಟೇ ಅವರಿಂದ ದೂರ ಇರಬೇಕು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಾರ್ದು, ನಾನಾಗಿ ಅವ್ರ ಹತ್ರ ಹೋಗಬಾರ್ದು ಅಂತ ನೀವು ಎಷ್ಟೇ ಅಂದ್ಕೊಂಡ್ರು ಕೂಡ ಮತ್ತೆ ಅವ್ರ ಹತ್ರ ಹೋಗ್ತಿದ್ದೀರಾ. ಮತ್ತೆ ಇಲ್ಲಿ ಅವರ ಒಂದು ಕಂಟ್ರೋಲ್ ಇಶ್ಯೂಸಲ್ಲಿ ನೀವು ಸಿಕ್ಕೊಳ್ತಾ ಇದ್ದೀರಾ. ಎಮೋಷ್ನಲಿ ನೀವು ಅವ್ರ ಜೊತೆ ನೀವು ತುಂಬ ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಫೈನಾನ್ಷಿಯಲ್ ಇಶ್ಯೂಸ್ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಪರ್ಸನ್ ಅಂತ ಹೇಳಿದ್ರೆ ಫೈನಾನ್ಷಿಯಲಿ ತುಂಬ ಸಾಲ ಮಾಡ್ಕೊಂಡಿರುವಂಥದ್ದು, ಅಥವಾ ಇಲ್ಲಿ ಏನು ಫೈನಾನ್ಷಿಯಲಿ ಸ್ಟಕ್ ಇದ್ದಾರೆ. ಇಲ್ಲಿ ಏನೂ ಒಂದು ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲ ಅವರು. ಓಕೆನಾ, ಫೈನಾನ್ಷಿಯಲಿ ತುಂಬಾ ಸಫರ್ ಪಡ್ತಾ ಇದ್ದಾರೆ, ಸಾಲ ಮಾಡ್ಕೊಂಡಿರುವಂಥದ್ದಾಗಿರ್ಬೋದು, ಅಥವಾ ಇಲ್ಲಿ ಸಮಥಿಂಗ್ ಮನಿ ರಿಲೇಟೆಡ್ ಇಲ್ಲಿ ತುಂಬ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಅದರಿಂದನೂ ನಿಮ್ಮನ್ನು ಅವರು ಇಗ್ನೋರ್ ಮಾಡ್ತಿರ್ಬೋದು, ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂಸಿಂದನೂ ಇಲ್ಲಿ ನಿಮ್ಮನ್ನು ದೂರ ಮಾಡ್ತಾ ಇದ್ದಾರೆ. ಬಟ್ ಡೆತ್ ಕಾರ್ಡ್, ದ ಟವರ್ ಕಾರ್ಡ್, ಓಕೆ, ಇಲ್ಲಿ ನೋಡಿ ದ ಟವರ್ ಕಾರ್ಡ್ ಬರ್ತಿರೋದ್ರಿಂದ ಸಡನ್ ಆಗಿ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪ್ರೀತಿಲಿ ನ್ಯೂ ಬಿಗಿನಿಂಗ್ ಇರ್ಬೋದು, ಸಡನ್ ಆಗಿ ಕಾಂಟ್ಯಾಕ್ಟ್ ಮಾಡೋದಿರ್ಬೋದು, ಸಡನ್ ಆಗಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಮಾತಾಡುವಂಥದ್ದಾಗಿರ್ಬೋದು, ಅದು ಕೂಡ ಆಗುವಂಥ ಚಾನ್ಸಸ್ ಇಲ್ಲಿದೆ ದ ಟವರ್ ಕಾರ್ಡ್ ಆ್ಯಂಡ್ ಡೆತ್ ಕಾರ್ಡ್ ಬರ್ತಿರೋದ್ರಿಂದ. ಓಕೆ, ಇಲ್ಲಿ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮಿಬ್ರು ರಿಲೇಶನ್ಶಿಪ್ಪಲ್ಲಿ ಸಡನ್ ಆಗಿ ಎಲ್ಲೋ ಒಂದು ಕಡೆ ಬ್ರೇಕಪ್ ಆಗಿದೆ, ಸಡನ್ ಆಗಿ ಎಲ್ಲೋ ಒಂದು ಕಡೆ ನೀವಿಬ್ರು ಏನು ಮನಸ್ತಾಪ ಮಾಡ್ಕೊಂಡಿದ್ದೀರಾ, ಸಡನ್ ಆಗಿ ಎಲ್ಲೋ ಒಂದು ಕಡೆ ನೀವಿಬ್ರು ದೂರ ಆಗ್ಬಿಟ್ಟಿದ್ದೀರಾ, ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗ್ಬಿಟ್ಟಿದ್ದೀರಾ, ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗಿದೆ. ಇಲ್ಲಿ ರೀಸನ್ ಕೂಡ ಇಲ್ಲ, ನೀವು ಯಾಕೆ ನಿಮ್ಮ ಪರ್ಸನ್ ಜೊತೆ ನೀವು ಮಾತಾಡ್ತಾ ಇಲ್ಲ, ಇಲ್ಲಿ ಯಾಕೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡ್ತಿಲ್ಲ, ರೀಸನ್ ಇಲ್ದೇನೆ ನೀವಿಬ್ರು ಸಪ್ರೇಷನ್ ಅಲ್ಲಿ ಇದ್ದೀರಾ, ರೀಸನ್ ಇಲ್ದೇನೆ ನೀವಿಬ್ರು ಸೈಲೆಂಟ್ ಅಲ್ಲಿ ಇದ್ದೀರಾ. ಓಕೆ, ಸಡನ್ ಆಗಿ ಆಗಿರುವಂಥ ಪ್ರಾಬ್ಲಮ್ ಇಲ್ಲಿ. ಬಟ್ ಡೆತ್ ಕಾರ್ಡ್ ಇಲ್ಲಿ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರ ಕರೆಂಟ್ ಎನರ್ಜಿ ಕೂಡ ಇಲ್ಲಿ ತುಂಬ ಎಮೋಷ್ನಲ್ ಆಗಿ ನಿಮ್ಮನ್ನು ಅವರು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಇಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಕೂಡ ನಿಮ್ಮಿಬ್ರ ಮಧ್ಯೆ ಆಗಿರ್ಬೋದು. ಸೊ ಆ ಫಿಸಿಕಲ್ ಅಟ್ರಾಕ್ಷನ್ ನಿಮ್ಮಿಬ್ರ ಮಧ್ಯೆ ಏನಾಗಿದೆ, ಫಿಸಿಕಲ್ ಆಗಿ ನೀವು ನಿಮ್ಮ ಪರ್ಸನ್ ಜೊತೆಗೆ ಏನು ಮೂವ್ ಆಗಿದ್ದೀರಾ, ಆ ಒಂದು ಕ್ಷಣವನ್ನು ನಿಮ್ಮ ಪರ್ಸನ್ ಇಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ದೆನ್ ಆ ಒಂದು ನೆನಪು ಮಾಡ್ಕೊಳ್ತಾ ಇಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಫೋಟೋ ನೋಡ್ಕೊಳ್ತಾ ಇಲ್ಲಿ ಕಣ್ಣೀರು ಹಾಕ್ತಿರುವಂಥದ್ದು, ಅಳ್ತಾ ಇರುವಂಥದ್ದು, ಅಥವಾ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿರೋದು ಎಮೋಷ್ನಲಿ. ಈ ಒಂದು ಪ್ರೀತಿ ಇಲ್ಲಿ ಕಾಣಿಸ್ತಿರೋದು ಒಂಥರ ಎಮೋಷ್ನಲ್ ಪ್ರೀತಿ ಅಂತೇಳಿ ಕಾಣಿಸ್ತಿದೆ. ವಾಟರ್ ಸೈನ್ ಇರ್ಬೋದು, ಇಲ್ಲಿ ಮೀನ ರಾಶಿಯವರು ಇರ್ಬೋದು, ಕರ್ಕಾಟಕ ರಾಶಿಯವರು ಇರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ವಾಟರ್ ಸೈನ್, ನೀವು ನಿಮ್ಮ ಪರ್ಸನ್ ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ವಾಟರ್ ಸೈನ್ ಎನರ್ಜಿ ಇರುವಂಥದ್ದು. ಓಕೆನಾ, ಅಂದರೆ ಇಲ್ಲಿ ತುಂಬ ಎಮೋಷ್ನಲ್ ಆಗಿರುವಂಥ ವ್ಯಕ್ತಿ ಇಲ್ಲಿ ನಿಮ್ಮ ಪರ್ಸನ್. ದೆನ್ ಯೂನಿವರ್ಸ್ ಹಿಂಗೆ ಗೈಡ್ ಮಾಡ್ತಿದ್ದಾರೆ, ನೋಡೋಣ, ಚೆಕ್ ಮಾಡೋಣ. ಎಸ್, ಕಂಟ್ರೋಲ್ ಇಶ್ಯೂಸ್ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ. ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ಅವರು ಯಾವುದೋ ಒಂದು ಕಂಟ್ರೋಲಲ್ಲಿ ಇದ್ದಾರೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ವಾಪಸ್ ರಿಟರ್ನ್ ನಿಮ್ಮ ಲೈಫಿಗೆ ಬರಬೇಕು ಅಂತ ಅವ್ರ ಮೈಂಡಲ್ಲಿ ಇದ್ರೂ ಕೂಡ ಅವ್ರು ಇಲ್ಲಿ ಕಂಟ್ರೋಲ್ ಇಶ್ಯೂಸಲ್ಲಿ ಕಾಣಿಸ್ತಾ ಇದ್ದಾರೆ. ಓಕೆ, ಜಡ್ಜ್ಮೆಂಟ್ ಇಲ್ಲಿ ಆಲ್ರೆಡಿ ಕೆಲವೊಬ್ಬರು ಈ ಒಂದು ರೀಡಿಂಗ್ನ ಯಾರು ಮ್ಯಾರಿಡ್ ಪೀಪಲ್ ನೋಡ್ತಿದ್ದೀರಾ, ಆಲ್ರೆಡಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಡಿವೋರ್ಸ್ ಕೂಡ ಆಗಿರ್ಬೋದು. ಬಟ್ ಡಿವೋರ್ಸ್ ಆಗಿದೆ, ನಿಮಗೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ನ ಮರಿಲಿಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಆ ಒಂದು ಡಿವೋರ್ಸ್ ಆಗಿರೋಂಥ ಸಿಚುವೇಶನ್ನ ನೀವಿಲ್ಲಿ ಏನು ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ನಿಮ್ಮ ಲೈಫಲ್ಲಿ. ಆ ವ್ಯಕ್ತಿನ ತುಂಬ ಇಷ್ಟಪಡ್ತಿದ್ರಿ, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫನ್ನ ನೀವು ತುಂಬ ಇಷ್ಟಪಡ್ತಾ ಇದ್ರಿ. ಬಟ್ ಇಲ್ಲಿ ಸಡನ್ ಆಗಿ ನಿಮ್ಮಿಬ್ಬರ ಮಧ್ಯೆ ಒಂದು ಏನು ಡಿವೋರ್ಸ್ ಅಂತ ಹೇಳಿ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟ್ರಿ ಆದಮೇಲೆ ನಿಮ್ಮಿಬ್ಬರ ಮಧ್ಯ ಡಿವೋರ್ಸ್ ಅಂತ ಹೇಳಿ ಮಾಡ್ಕೊಂಡಿದ್ರೆ ತುಂಬ ಪ್ರೀತಿ ಇಲ್ಲಿ ತುಂಬ ವರ್ಷದಿಂದ ನೀವು ಪ್ರೀತಿ ಮಾಡ್ಕೊಂಡಿರೋಂಥ ವ್ಯಕ್ತಿ ಆಗಿರ್ಬೋದು ಇದು.
ಓಕೆನಾ. ಈ ಒಂದು ರಿಲೇಶನ್ಶಿಪ್ ಅಂತ ನೋಡ್ತಿದ್ರೆ ತುಂಬ ವರ್ಷದ ಲವ್ ಅಂತ ಹೇಳಿ ಕಾಣಿಸ್ತಾ ಇದೆ. 10 ಇಯರ್ಸ್ ಇರ್ಬೋದು, 8 ಇಯರ್ಸ್ ಇರ್ಬೋದು, 6 ಇಯರ್ಸ್ ಇರ್ಬೋದು, 12 ಇಯರ್ಸ್ ಇರ್ಬೋದು. ಓಕೆ, ತುಂಬ ವರ್ಷದ ಪ್ರೀತಿಯಲ್ಲಿ ಪ್ರೀತಿ ಮಾಡಿದ್ದೀರಾ. ಬಟ್ ಸಡನ್ ಆಗಿ ಎಲ್ಲೋ ಒಂದು ಕಡೆ ನೀವಿಬ್ರು ಸಪ್ರೇಷನಲ್ಲಿ ಆಗಿರೋದು ನಿಮಗೆ, ನಿಮ್ಮ ಪರ್ಸನ್ಗೆ ತುಂಬ ಶಾಕ್ ಇಲ್ಲಿ ತರ್ತಾ ಇದೆ ಅಂತ ಹೇಳಿ ಕಾಣಿಸ್ತಿದೆ. ಇಲ್ಲಿ ತುಂಬ ಶಾಕಲ್ಲಿ ಇದ್ದಾರೆ. ಓಕೆ, ನೀವು ಇಲ್ಲಿ 222 ನಂಬರ್ಸ್ನ, ಏಂಜಲ್ ನಂಬರ್ನ ಡೆಫಿನೆಟ್ಲಿ ನೋಡ್ತಾ ಇದ್ದೀರಾ. ಓಕೆ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ 22 ನಂಬರ್. ಅಂದರೆ ನಿಮ್ಮ ಪರ್ಸನ್ ಮೊಬೈಲ್ ನಂಬರ್ ಲಾಸ್ಟ್ ನಂಬರ್ 22 ಇರ್ಬೋದು, ಅಥವಾ ಮಿಡಲಲ್ಲಿ ಎಲ್ಲಾದರೂ 22 ಇರ್ಬೋದು. ಅಂದರೆ ನಿಮ್ಮ ಮೊಬೈಲ್ ನಂಬರಲ್ಲಿ ಎಲ್ಲಾದರೂ 22 ಅಥವಾ ಲಾಸ್ಟ್ ಡಿಜಿಟ್ 222 ಇರ್ಬೋದು. ಓಕೆ, ಲಾಸ್ಟ್ ಎಂಡಲ್ಲಾದರೂ 2 ಅಂತ ನಂಬರ್ ಇರ್ಬೋದು. ಸಮಥಿಂಗ್ ಇಲ್ಲಿ 2 ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ 2 ಡೇಸ್ ಇರ್ಬೋದು, 2 ವೀಕ್ಸ್ ಇರ್ಬೋದು, ಆ್ಯಂಡ್ 2 ಮಂತ್ ಇರ್ಬೋದು. ತುಂಬಾ ಇಂಪಾರ್ಟೆಂಟ್ ಇದೆ ಇಲ್ಲಿ. ಅಂದರೆ ನಿಮ್ಮ ಲೈಫಲ್ಲಿ ಒಂದು ನಂಬಿಕೆ ಅನ್ನೋದು ಬೇಕಾಗಿದೆ. ಓಕೆ, ಇಲ್ಲಿ ನೀವೇನಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಏನು ಸಿಚುವೇಶನ್ ನೀವೀಗ ಫೇಸ್ ಮಾಡ್ತಿದ್ದೀರಾ, ಸಫರ್ ಪಡ್ತಾ ಇದ್ದೀರಾ, ನಿಮಗೆ ಟ್ರಸ್ಟ್ ಅನ್ನೋದೇ ಹೋಗ್ಬಿಟ್ಟಿದೆ. ಇಲ್ಲಿ ಜನಗಳ ಮೇಲೆ ಆಗಿರ್ಬೋದು, ದೇವ್ರ ಮೇಲೆ ಆಗಿರ್ಬೋದು, ನಿಮ್ಮ ಮೇಲೆ ಆಗಿರ್ಬೋದು. ಓಕೆ, ನಿಮಗೆ ಟ್ರಸ್ಟ್ ಅನ್ನೋದೇ ಇಲ್ಲ, ಇಲ್ಲಿ ನಂಬಿಕೆ ಅನ್ನೋದೇ ಇಲ್ಲ. ನಂಬಿಕೆ ಯಾಕೆ, ಯಾರನ್ನು ನಂಬಬೇಕು ನಾನು ಅನ್ನೋ ಸ್ಥಿತಿಗೆ ನೀವು ಬಂದಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಬಟ್ ಇಲ್ಲಿ ಏಂಜಲ್ ನಿಮಗೆ ಹೇಳ್ತಾ ಇದ್ದಾರೆ 22 ನಂಬರ್ ಸೈನ್ ಏನು ನಿಮಗೆ ಆ ಒಂದು ಸೈನ್ ತೋರಿಸ್ತಾ ನಿಮಗೆ ಏಂಜಲ್ ನಿಮಗೆ ಹೇಳ್ತಾ ಇದ್ದಾರೆ, ಓಕೆ, ಯು ಆರ್ ಇನ್ ಎ ರೈಟ್ ಪ್ಲೇಸ್, ರೈಟ್ ಟೈಮ್, ಟ್ರಸ್ಟ್ ಇನ್ ಯು. ಓಕೆ, ಟ್ರಸ್ಟ್ ಇನ್ ಯುವರ್ ಸೆಲ್ಫ್, ಟ್ರಸ್ಟ್ ಇನ್ ಗಾಡ್, ಟ್ರಸ್ಟ್ ಇನ್ ಡಿವೈನ್ ಅಂತ ಹೇಳಿ ಇಲ್ಲಿ ಏಂಜಲ್ ನಿಮಗೆ ಹೇಳ್ತಾ ಇದ್ದಾರೆ. ನಂಬಿಕೆ ಇಡು, ದೇವ್ರ ಮೇಲೆ ನಂಬಿಕೆ ಇಡು, ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಓಕೆ, ಗಾಡ್ ಮೇಲೆ, ದೇವ್ರ ಮೇಲೆ ನಂಬಿಕೆ ಇಡು, ಡಿವೈನ್ ಟೈಮಿಂಗ್ ಮೇಲೆ ನಂಬಿಕೆ ಇಡು. ಎಲ್ಲ ಟೈಮ್, ನಿನ್ನ ಟೈಮ್ ಏನಿದೆ ಎಲ್ಲ ಟೈಮ್ ಸರಿ ಆಗತ್ತೆ. ನಿನ್ನ ಜೀವನದಲ್ಲಿರುವಂಥ ನೆಗೆಟಿವ್ ಟೈಮ್ ಏನಿದೆ, ಅಥವಾ ನೀನು ನೆಗೆಟಿವ್ ಆಗಿ ಇಲ್ಲಿ ಈಗ ಏನು ಥಿಂಕ್ ಮಾಡ್ತಿದ್ಯಾ, ಅಥವಾ ನಿನ್ನ ಲೈಫಲ್ಲಿ ನೀನು ಯಾರನ್ನು ನಂಬದೇ ಇರೋಂಥ ಸ್ಥಿತಿಗೆ ನೀನು ಬಂದಿದ್ಯಾ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಿನ್ನ ಟೈಮ್ ಚೇಂಜ್ ಆಗುತ್ತೆ. ನೀನು ಏನು ಮಾಡಬೇಕು, ಫಸ್ಟ್ ನಂಬಿಕೆನ ಇಡು, ನಂಬಿಕೆನ ಕಳ್ಕೊಬೇಡ, ಹೋಪ್ನ ಬಿಡಬೇಡ, ನಂಬಿಕೆನ ಕಳ್ಕೊಬೇಡ ಅಂತೇಳಿ ಏಂಜಲ್ ಹೇಳ್ತಾ ಇದ್ದಾರೆ. ನೀವು ನಂಬಿರೋಂಥ ಗಾಡ್ ಹೇಳ್ತಾ ಇದ್ದಾರೆ. ಓಕೆ, ನೀನೆಷ್ಟು ನಂಬಿಕೆನ ಕಳ್ಕೊಳ್ತೀಯಾ ನಿನ್ನ ಜೀವನದಲ್ಲಿ, ನೀನು ಅಷ್ಟೇ ಇನ್ನೂ ಸಫರ್ ಪಡ್ತೀಯಾ ಅಂತೇಳಿ ಏಂಜಲ್ ಹೇಳ್ತಿರೋವಂಥದ್ದು. ನೀನು ಆದಷ್ಟು ನಂಬಿಕೆ ಇಟ್ಕೋ, ಏನೂ ಆಗಲ್ಲ ನಿನ್ನ ಲೈಫಲ್ಲಿ. ಏನೇ ಆಗಿರ್ಬೋದು, ಈಗಿನ ಸಿಚುವೇಶನ್ ನಿನಗೆ ಕಷ್ಟ ಆಗಿರ್ಬೋದು, ಬಟ್ ಈ ಸಿಚುವೇಶನ್ ನಿನಗೆ ಲೈಫ್ ಲಾಂಗ್ ಇರಲ್ಲ. ಜಡ್ಜ್ಮೆಂಟ್ ಅಂತ ಹೇಳಿ ಕಾರ್ಡ್ ಬರ್ತಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಿನ್ನ ಒಂದು ಲೈಫಿಗೆ ಒಂದು ಉತ್ತಮವಾಗಿರುವಂಥ ಜೀವನ ನಿನಗೆ ಸಿಕ್ಕೇ ಸಿಗತ್ತೆ. ಈಗಿನ ಕ್ಷಣ, ಈಗಿನ ಜೀವನ ನಿನಗೆ ನೋವು ತರ್ತಾ ಇರ್ಬೋದು, ನಿನ್ನ ಜೀವನಕ್ಕೆ ಕಣ್ಣೀರು ಹಾಕ್ಸ್ತಾ ಇರ್ಬೋದು, ಆ ವ್ಯಕ್ತಿ ಆಗಿರ್ಬೋದು, ಆ ಸಿಚುವೇಶನ್ ನಿನಗೀಗ ಕಣ್ಣೀರು ಹಾಕ್ಸ್ತಾ ಇರ್ಬೋದು. ಬಟ್ ನಿನ್ನ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ರಿಲೇಶನ್ಶಿಪ್ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ನಿನ್ನ ಲೈಫಲ್ಲಿ ಒಂದು ಉತ್ತಮವಾದಂಥ ಸ್ಥಿತಿಗೆ ನೀನು ಬರ್ತೀಯಾ. ಸ್ವಲ್ಪ ದಿನದವರೆಗೆ ತಾಳ್ಮೆಯಿಂದ ವೆಯ್ಟ್ ಮಾಡು ಅಂತಿಲ್ಲಿ ಏಂಜಲ್ ನಿಮಗೆ ಹೇಳ್ತಾ ಇದ್ದಾರೆ. ಜಡ್ಜ್ಮೆಂಟ್ ಕಾರ್ಡ್ ಬರ್ತಿದೆ. ದೆನ್ ದ ಲವರ್ಸ್ ಕಾರ್ಡ್, ಡೆತ್ ಕಾರ್ಡ್. ಇಲ್ಲಿ ನೋಡಿ, ಡೆತ್ ಕಾರ್ಡಲ್ಲಿ ಒಂದು ಹಾರ್ಸ್, ವೈಟ್ ಹಾರ್ಸ್. ಓಕೆ, ವೈಟ್ ಕಲರ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ವೈಟ್ ಕಲರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಸಂಡೇ ತುಂಬಾ ಇಂಪಾರ್ಟೆಂಟ್. ಓಕೆ, 2 ಡೇಸ್ ಅಂತ ಇಲ್ಲಿ ಎಲ್ಲೋ ಒಂದು ಕಡೆ ಆ್ಯಪ್ಟ್ ಆಗ್ತಿದೆ. ಇನ್ನು 2 ಡೇಸಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಮೀಟ್ ಮಾಡ್ಬೋದು, ಸಡನ್ನಾಗಿ ನಿಮ್ಮ ಜೊತೆಗೆ ಅವರು ಮಾತಾಡಬೇಕಂತ ಹೇಳ್ಬೋದು, ಅಥವಾ ಸಂಡೇ ಒಂದು ಏನೋ ಒಂದು ಇಂಪಾರ್ಟೆಂಟ್ ಟೈಮ್ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಏಂಜಲ್ ಇದಕ್ಕೆ ಏನು ಹೇಳ್ತಿದ್ದಾರೆ ಚೆಕ್ ಮಾಡೋಣ. ಓಕೆ, ಲಿಸ್ಟನ್ ಟು ಯುವರ್ ಇಂಟ್ಯೂಷನ್. ಸಿ, ನಿಮ್ಮ ಇಂಟ್ಯೂಷನ್ ನಿಮಗೆ ಏನು ಹೇಳ್ತಿದೆ ಅದನ್ನು ಕೇಳು. ನೀವಿಲ್ಲಿ ಏನಂತ ಹೇಳಿದ್ರೆ, ಬೇರೆಯವ್ರು ಹೇಳೋ ಮಾತನ್ನು ನೀವು ಇಲ್ಲಿ ಕೇಳ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಕೂಡ ಅದೇ ಥರನೇ ಮಾಡ್ತಾ ಇದ್ದಾರೆ ಇಲ್ಲಿ. ಓಕೆ, ಬೇರೆಯವ್ರು ಹೇಳೋದನ್ನು ತುಂಬ ಚೆನ್ನಾಗಿ ಕೇಳ್ತಿದ್ರೆ, ನಿಮ್ಮ ಮಾತನ್ನು ಅವ್ರು ಇಲ್ಲಿ ಕೇಳ್ತಾ ಇಲ್ಲ. ನೀವು ಕೂಡ ಇಲ್ಲಿ ಏನಾಗ್ತಿದೆ, ಬೇರೆಯವ್ರು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಯು ಆರ್ ರೆಡಿ, ವೆಯ್ಟ್. ಬಾಟಮ್ ಆಫ್ ದ ಕಾರ್ಡ್ ವೆಯ್ಟ್ ಬರ್ತಿದೆ. ನಿಮ್ಮ ಸುತ್ತಮುತ್ತ ಏನು ಲೈಫಲ್ಲಿ ನಡೀತಾ ಇದೆ ಅದನ್ನು ನೀವು ನಂಬ್ತಾ ಇದ್ದೀರಾ, ಬಟ್ ರಿಯಲ್ ಬೇರೆನೇ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಸುತ್ತಮುತ್ತ ನೀವು ನೋಡಿದ್ದೆಲ್ಲದು ಸತ್ಯ ಆಗಿರಲ್ಲ ಅಲ್ವಾ. ಒಂದು ಸಾಂಗ್ ಕೂಡ ಇದೆ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು ಅಲ್ವಾ. ಆ ಹಾಡು ಕೇಳಿಲ್ಲ ಅಂದರೆ ಈ ವಿಡಿಯೋ ನೋಡಾದ್ಮೇಲೆ ನೀವು ಹೋಗಿ ಕೇಳಿ ಹಾಡನ್ನು. ತುಂಬ ಚೆನ್ನಾಗಿರೋಂಥ ಸಾಂಗ್ ಅದು. ನೋಡಿ, ನೀವು ನೋಡಿದ್ದೆಲ್ಲ, ನೀವು ಕೇಳಿದ್ದೆಲ್ಲದು ಸತ್ಯ ಆಗಿರಲ್ಲ ನಿಮ್ಮ ಲೈಫಲ್ಲಿ.
ಸ್ವಲ್ಪ ಅದ್ರ ಬಗ್ಗೆನೂ ಗಮನ ಕೊಡಿ. ಇಲ್ಲಿ ಕೆಲವೊಬ್ರು ಏನಂತ ಹೇಳಿದ್ರೆ, ಯಾರೊಬ್ರು ಬಂದು ನಿಮಗಿಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ನೆಗೆಟಿವ್ ಹೇಳಿರ್ಬೋದು, ಅಥವಾ ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ಹತ್ರ ಹೋಗಿ ನೆಗೆಟಿವ್ ಹೇಳಿರ್ಬೋದು. ಬಟ್ ಆ ನೆಗೆಟಿವ್ ಆಗಿರುವಂಥದ್ದು, ಸುಳ್ಳು ಆಗಿರುವಂಥದ್ದು ತುಂಬ ದಿನಕ್ಕೆ ಅದು ಸುಳ್ಳು ಬರಲ್ಲ. ಸುಳ್ಳಿಗೆ ತುಂಬ ದಿನ ಏನು ಟೈಮ್ ಇಲ್ಲ. ಓಕೆ, ಸತ್ಯಕ್ಕೆ ಇರೋದು ಟೈಮ್. ಬಟ್ ಈಗಿನ ನಿಮಗೀಗ ಅನ್ನಿಸ್ತಿರೋಂಥ ಸಿಚುವೇಶನ್ ಏನಂತ ಹೇಳಿದ್ರೆ, ಸತ್ಯಕ್ಕೆ ಇಲ್ಲೆಲ್ಲೂ ಬೆಲೆ ಇಲ್ಲ, ಸತ್ಯಕ್ಕೆ ಇಲ್ಲೆಲ್ಲೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ನೋಡಿ, ಒಂದು ಯೋಚನೆ ಮಾಡಿ, ಸತ್ಯಕ್ಕೆ ಈಗ ನಿಮಗೆ ಜಾಗ ಇಲ್ಲದೆ ಇರ್ಬೋದು, ಈಗ ನಿಮಗೆ ಆ ಸತ್ಯಕ್ಕೆ ಒಂದು ಬೆಲೆ ಸಿಗದೆ ಇರ್ಬೋದು. ಬಟ್ ರೈಟ್ ಟೈಮಲ್ಲಿ ಸುಳ್ಳು ಅನ್ನೋದು ಹೊರಗೆ ಬರಲೇಬೇಕು, ಸತ್ಯ ಅನ್ನೋದು ಗೊತ್ತಾಗಲೇಬೇಕು. ಓಕೆ, ಸೊ ಯು ಆರ್ ರೆಡಿ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ನಿಮಗೆ ಏನು ಹೇಳ್ತಿದೆ, ನಿಮ್ಮ ಒಳ ಮನಸ್ಸು ನಿಮಗೆ ಏನು ಹೇಳ್ತಾ ಇದೆ ಅದನ್ನು ಕೇಳಿ. ಬೇರೆಯವ್ರು ಹೇಳೋ ಮಾತನ್ನು ಟೆಂಪ್ರವರಿಯಾಗಿ ಕೇಳಿ, ನಿಮ್ಮ ಒಂದು ಗೈಡೆನ್ಸ್ ಆಗಿ ಅವ್ರ ಮಾತನ್ನು ತಗೊಳ್ಳಿ. ಬಟ್ ಲಾಸ್ಟಿಗೆ ಫೈನಲ್ ಡಿಸಿಷನ್ನ ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳ ಮನಸ್ಸು ಏನು ಹೇಳ್ತಿದೆ ಅದನ್ನು ಕೇಳಿ ಅಂತಿಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ಪರ್ಫೆಕ್ಟ್ ಟೈಮಿಂಗಲ್ಲಿ ನಿನ್ನ ಲೈಫಲ್ಲಿ ಎಲ್ಲದೂ ಕೂಡ ಒಳ್ಳೇದಾಗತ್ತೆ. ಓಕೆ, ಇಲ್ಲಿ ತುಂಬ ಜನ ಏನಂತ ಹೇಳಿದ್ರೆ, ಪ್ರಯತ್ನ ಪಡ್ತಾ ಇಲ್ಲ ಅಂತಲೂ ಕಾಣಿಸ್ತಾ ಇದೆ. ಇಲ್ಲಿ ಯಾಕೆ ಟ್ರಸ್ಟ್ ಇಲ್ಲ? ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಲೈಫಲ್ಲಿ ಟ್ರಸ್ಟ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಯೋಚನೆ ಮಾಡ್ತಿದ್ದೀರಾ, ಯಾಕೆ ಆ ವ್ಯಕ್ತಿ ಹೇಗಿದ್ರು ಬರಲ್ಲ, ಬಿಟ್ಬಿಡೋಣ, ಬೇಡ ಬಿಡು ಅಂತ ಹೇಳ್ಬಿಟ್ಟು. ನೋಡಿ, ಪ್ರಯತ್ನ ಪಟ್ರೇ ನಿಮ್ಮ ಲೈಫಲ್ಲಿ ಏನಾದರೂ ಆಗತ್ತೆ ಅಂತ ನಿಮ್ಮ ಹಣೆಯಲ್ಲಿ ಬರೆದಿದ್ರೆ ಏನೂ ಮಾಡ್ಲಿಕ್ಕಾಗಲ್ಲ. ಪ್ರಯತ್ನ ಪಡಲೇಬೇಕಾಗತ್ತೆ ಅಲ್ವಾ? ಪ್ರಯತ್ನ ಪಟ್ರೇ ನಿಮ್ಮ ಲೈಫಲ್ಲಿ ಏನೋ ಒಂದು ಸಕ್ಸಸ್ನ ಪಡಿತೀರಾ, ಪ್ರಯತ್ನ ಪಟ್ರೇ ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ ಅಂತ ಹೇಳಿದರೆ ಡೆಫಿನೆಟ್ಲಿ ಪ್ರಯತ್ನ ಪಡಿ, ಒಳ್ಳೆಯದಾಗತ್ತೆ. ಲಾಸ್ಟ್ ಒನ್ ಮೆಸೇಜ್ ಪ್ಲೀಸ್ ಏಂಜಲ್, ಪ್ಲೀಸ್ ಗೈಡ್ ಮೀ. ಲಾಸ್ಟ್ ಒನ್ ಮೆಸೇಜ್. ಓಕೆ, ನಾನೇ ತೆಗಿತೀನಿ. ಲವ್ ಯುವರ್ ಸೆಲ್ಫ್ ಫಸ್ಟ್. ನೋಡಿ, ಯುವರ್ ಸೆಲ್ಫ್ ಲವ್ ಇರ್ಬೋದು, ಸೆಲ್ಫ್ ರೆಸ್ಪೆಕ್ಟ್ ಇರ್ಬೋದು, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವು ಅವ್ರನ್ನ ಚೇಸ್ ಮಾಡಿಬಿಡಿ, ಅವ್ರು ನಿಮ್ಮನ್ನು ಚೇಸ್ ಮಾಡ್ತಾರೆ. ನೀವು ಅವರಿಂದ ಹೋಗೋದು ಬೇಡ, ಅವರೇ ನಿಮ್ಮಿಂದ ಬರ್ತಾರೆ. ಡೋಂಟ್ ವರಿ, ಸ್ವಲ್ಪ ದಿನದವರೆಗೆ ವೆಯ್ಟ್ ಮಾಡಿ. ಪರ್ಫೆಕ್ಟ್ ಟೈಮಿಂಗಲ್ಲಿ ಅವರೇ ನಿಮ್ಮ ಹಿಂದಕ್ಕೆ ಬರ್ತಾರೆ. ನೀವೆಷ್ಟು ಅವ್ರ ಹಿಂದಕ್ಕೆ ಹೋಗ್ತಾ ಇದ್ದೀರಾ, ಅವರಷ್ಟೇ ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ. ಇಲ್ಲಿ ನಿಮ್ಮನ್ನು ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ. ಸೊ ನೀವು ಅವ್ರ ಹಿಂದೆ ಹೋಗೋದನ್ನ ಸ್ವಲ್ಪ ನಿಲ್ಲಿಸಿ, ಅವ್ರು ನಿಮ್ಮ ಹಿಂದೆ ಬರ್ತಾರೆ. ಓಕೆ, ತುಂಬ ಯೋಚನೆ ಮಾಡಬೇಡಿ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಅಟ್ರಾಕ್ಷನ್ ಇರ್ಬೋದು, ಒಂದು ಬ್ಯೂಟಿಫುಲ್ ಆಗಿರೋಂಥ ಕನೆಕ್ಷನ್ ಇದೆ, ಅದನ್ನು ನೀವು ಟ್ರಸ್ಟ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಬಾಟಮ್ ಆಫ್ ದ ಕಾರ್ಡ್, ವೆರಿ ಸೂನ್ ನೋಡಿ, ನಿಮ್ಮ ಲೈಫಲ್ಲಿ, ಲವ್ ಲೈಫಲ್ಲಿ ವೆರಿ ಸೂನ್ ಒಂದು ಕ್ಲಾರಿಟಿ ಇರ್ಬೋದು, ಒಂದು ಡಿಸಿಷನ್ ಇರ್ಬೋದು, ಒಂದು ಹ್ಯಾಪಿ ಬಿಗ್ ಚೇಂಜಸ್ನ ನಿಮ್ಮ ಲೈಫಲ್ಲಿ ನೋಡ್ತೀರಾ. ಡೋಂಟ್ ವರಿ, ಓಕೆನಾ? ಬಿ ಹ್ಯಾಪಿ ಆ್ಯಂಡ್ ಪಾಸಿಟಿವ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.